ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಸಾಲೆ ರೊಟ್ಟಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮಸಾಲೆ ರೊಟ್ಟಿ ಅಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ಸೊಪ್ಪು, ತರಕಾರಿ, ಈರುಳ್ಳಿ ಎಲ್ಲ ಥರ ಆ್ಯಡ್ ಮಾಡಿ ಮಾಡುವಂತಹ ರೊಟ್ಟಿ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನೀಗ ಅಕ್ಕಿ ಹಸಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ 10 ರಿಂದ 15 ರೊಟ್ಟಿ ಆಗುವಷ್ಟು ಅಕ್ಕಿ ಹಸಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಬಿಸಿ ಬಿಸಿ ನೀರನ್ನ ನಾನು ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ರೊಟ್ಟಿ ಚೆನ್ನಾಗಿ ಸ್ಮೂತಾಗಿ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಿಸಿ ನೀರು ಹಾಕೊಂಡಾಗ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಸೊ ನಿಮಗೆ ನೀರು ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನಾನೀಗ ಇನ್ನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಸೊ ನೀರು ಹಾಕೊಂಡ್ಮೇಲೆ ಈ ಥರ ಬರಬೇಕು ಹಸಿಟ್ಟು. ಈ ಥರ ಬಂದಾಗ ಚೆನ್ನಾಗಿದೆ, ಹಸಿಟ್ಟು ಚೆನ್ನಾಗಿದೆ ಅಂತ, ರೊಟ್ಟಿನೂ ಚೆನ್ನಾಗಾಗುತ್ತೆ ಅಂತ ಅರ್ಥ. ಈಗ ಅರ್ಧದಷ್ಟು ಹಸಿಟ್ಟು ಮಿಕ್ಸ್ ಆಗಿದೆ ನೀರಿನ ಜೊತೆ ಚೆನ್ನಾಗಿ. ಈಗ ಪದಾರ್ಥಗಳನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ರಿಂದ 2 ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕ್ಯಾರೆಟ್ನ ತಗೊಂಡಿದ್ದೀನಿ. ಇಲ್ಲಿ 2 ರಿಂದ 3 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದೆಲ್ಲ ಪದಾರ್ಥನ ಹಸಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಹಾಕೋಬಹುದು, ಬಟ್ ಅರಿಶಿನ ಆಪ್ಷನಲ್. ಖಾರದ ಪುಡಿ ಕೂಡ ಹಾಕೋಬಹುದು, ಅದು ಕೂಡ ಆಪ್ಷನಲ್. ಬಟ್ ನಾನು ಇಷ್ಟೇ ಪದಾರ್ಥದಲ್ಲಿ ಮಾಡ್ತಾ ಇದ್ದೀನಿ. ಎಷ್ಟು ಹಸಿಟ್ಟು ತಗೊಂಡಿರ್ತೀರೋ ಅದಕ್ಕೆ ಅರ್ಧದಷ್ಟು ಈ ಪದಾರ್ಥಗಳೆಲ್ಲ ಹಾಕೋಬೇಕು. ಎಲ್ಲ ಸೇರಿ ಅರ್ಧ ಅಷ್ಟು ಆಗಿರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಮಸಾಲೆ ಮತ್ತು ಹಸಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸೊ ಎಷ್ಟೊಂದು ಜನ ಹೇಳ್ತಾರೆ ಮಸಾಲೆ ರೊಟ್ಟಿ ಮಾಡುವಾಗ ರೊಟ್ಟಿ ಕ್ಲೀನಾಗಿ ಬರಲ್ಲ, ಮುರಿದು ಹೋಗುತ್ತೆ, ತುಂಬ ಗಟ್ಟಿಯಾಗಿ ಬರುತ್ತೆ ಅಂತ. ನೀವು ಈ ಥರ ಪ್ರೊಸೀಜರ್ ಫಾಲೋ ಮಾಡೋದ್ರಿಂದ ರೊಟ್ಟಿ ಕ್ಲೀನಾಗಿ ಬರುತ್ತೆ, ಹೊಡಿಯಲ್ಲ, ಪ್ಲಸ್ ತುಂಬಾ ಸ್ಮೂತಾಗಿರುತ್ತೆ. ನೀವು 1 ಅವರ್ 2 ಅವರ್ ಬಿಟ್ಟು ತಿಂದ್ರೂ ಅಷ್ಟೇ ಸ್ಮೂತಾಗಿರುತ್ತೆ. ಈಗ ಇನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಹಸಿಟ್ಟನ್ನ ಗಟ್ಟಿ ಮಾಡ್ಕೊಳ್ಳೋಣ. ಸೊ ಗಟ್ಟಿ ಮಾಡ್ಕೋಬೇಕಂತ ಹೇಳಿದ್ರೆ ನೀವು ಬೇಡಲ್ಲಿ ಮುಟ್ಟಿದಾಗ ಅದನ್ನು ಅಂಟ್ಕೋಬಾರ್ದು. ಈಗ ನೋಡಿ ಎಲ್ಲ ಹದಕ್ಕೆ ಬಂದಿದೆ. ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಈ ಥರ ಇಡೋಣ. ಸೊ ಆಯಿಲ್ ಹಚ್ಚೋದ್ರಿಂದ ನಿಮಗೆ ಹಸಿಟ್ಟು ಡ್ರೈ ಆಗಲ್ಲ, ಸ್ಮೂತಾಗೇ ಇರುತ್ತೆ. ಸೊ ಈ ಥರ ಒಂದು ಪೇಪರಲ್ಲಿ ತಗೊಂಡು ಒಂದು ಚಿಕ್ಕ ಉಂಡೆ ಥರ ಮಾಡ್ಕೊಳ್ಳಿ. ನೀವು ತಗೊಂಡಾಗ ಇದನ್ನು ಚೆನ್ನಾಗಿ ನಾದಬೇಕು. ಸೊ ಈ ಥರ ಚೆನ್ನಾಗಿ ನಾದ್ಕೊಂಡಾಗ ನಿಮಗೆ ರೊಟ್ಟಿ ಹೊಡಿಯಲ್ಲ, ಕ್ಲೀನಾಗಿ ರೌಂಡ್ ಶೇಪಲ್ಲಿ ಬರುತ್ತೆ, ಮತ್ತು ಸ್ಮೂತಾಗಿ ಕೂಡ ಬರುತ್ತೆ. ನೋಡಿ ಈ ಥರ ಕೈಯಲ್ಲಿ ಮುಟ್ಟಿದಾಗ ಹಸಿಟ್ಟು ಅಂಟ್ತಾ ಇಲ್ಲ ಕೈಗೆ. ಈ ಥರ ಹಸಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳಿ. ಈಗ ಇದನ್ನು ಒಂದು ಉಂಡೆ ಶೇಪಲ್ಲಿ ತಗೊಂಡು ಪೇಪರ್ಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ. ಈಗ ನಾನು ಕೈಯಿಂದ ಹೇಗೆ ತಟ್ಟಬೇಕು ಅಂತ ಹೇಳ್ತೀನಿ ಇದು. ಸೊ ಕೈಯಿಂದ ನೀಟಾಗಿ ಒಂದು ಕಡೆಯಿಂದ ರೌಂಡಾಗಿ ಈ ಥರ ತಟ್ಕೊಂಡು ಬನ್ನಿ. ಸೊ ಸ್ಟಾರ್ಟಿಂಗ್ ನಾವು ಯಾವ ಶೇಪ್ ಕೊಡ್ತೀವೋ ಅದೇ ಶೇಪ್ ಥರ ಅದು ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ, ತುಂಬ ತೆಳುವಾಗೂ ಬರುತ್ತೆ. ಇನ್ ಕೇಸ್ ನಿಮ್ಗೆ ಈ ಥರ ಅಂಟ್ಕೋತಾ ಇದೆ ಅಂತ ಅಂದಾಗ ಕೈಗೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಮತ್ತೆ ಈ ಥರನೇ ತಟ್ಕೊಂಡು ಹೋಗಿ. ನೋಡಿ ಎಷ್ಟು ಶೇಪಿಂದ ಎಷ್ಟು ಕ್ಲೀನಾಗಿ ಬರ್ತದೆ, ಎಲ್ಲೂ ಕೂಡ ಹುಡಿತಾ ಇಲ್ಲ. ಇನ್ ಕೇಸ್ ನಿಮ್ಗೆ ಆ ಥರ ಸೀಲ್ ಬಿಡ್ಕೋತಾ ಇದೆ ಅಂದರೆ ಸ್ವಲ್ಪ ಈ ಥರ ಇನ್ನೊಂದು ಕೈಯಿಂದ ಸ್ವಲ್ಪ ಹಾಗೆ ಪ್ಯಾಚಪ್ ಕೊಡ್ತಾ ಇದೆ. ನೋಡಿ ಎಷ್ಟು ಕ್ಲೀನಾಗಿ ಬರ್ತಾ ಇದೆ ರೊಟ್ಟಿ. ಈಗ ತವ ಕೂಡ ಬಿಸಿ ಆಗಿದೆ. ರೊಟ್ಟಿನ ಇದನ್ನು ನಿಧಾನ ಕ್ಲೀನಾಗಿ ಹಾಕೊಳ್ಳಿ, ಎಲ್ಲೂ ಹೊಡಿಯಲ್ಲ. ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊಳ್ಳೋಣ. ನೀವು ಆಯಿಲ್ ಹಚ್ಚೋದ್ರಿಂದ ರೊಟ್ಟಿ ಡ್ರೈ ಅಂತ ಅನಿಸಲ್ಲ, ನೀಟಾಗಿ ಎಲ್ಲ ಕಡೆನೂ ಬೇಯುತ್ತೆ. ಈಗ ರೊಟ್ಟಿ ಕಲರ್ ಚೇಂಜ್ ಆಗ್ತಾ ಇದೆ. ಸೊ 2 ಕಡೆನೂ ಚೆನ್ನಾಗಿ ಬೇಯ್ತಾ ಇದೆ ರೊಟ್ಟಿ. ಈಗ ನೋಡಿ ರೊಟ್ಟಿ 2 ಕಡೆನೂ ಚೆನ್ನಾಗಿ ಬೆಂದಿದೆ. ನಮಗೆ ತೆಗಿವಾಗನೇ ಗೊತ್ತಾಗ್ತದೆ ಎಷ್ಟು ಸ್ಮೂತಾಗಿ ಬಂದಿದೆ ರೊಟ್ಟಿ ಅಂತ. ಈಗ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡೋಣ. ಹಾಗೆ ಒಂದು ಹಸಿಟ್ಟು ತೊಗೊಂಡಿದ್ದೀನಿ ನಾನು, ಇದನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಈಗ ಲಟ್ಟಣಿಗೆ ಅಂತ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಸೊ ಇದನ್ನು ಒಂದು ರೌಂಡ್ ಆಕಾರ ಮಾಡಿಕೊಂಡು ಸ್ವಲ್ಪ ಲಟ್ಟಣಿಗೆಗೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಈಗ ನೀವು ಡಾಟ್ನ ಹೇಗೆ ತೊಗೊಂಡಿರ್ತೀರಾ, ಸ್ಟಾರ್ಟಿಂಗ್ ಹೇಗೆ ರೌಂಡಾಗಿ ಮಾಡ್ಕೊತೀರಾ ಅದೇ ಥರ ಎಕ್ಸ್ಟೆಂಡ್ ಆಗುತ್ತೆ ಶೇಪ್ ಕೂಡ.
ಸೊ ನೋಡಿ, ಈಗ ನಾನು ಈ ಥರ ಕ್ಲೀನಾಗಿ ರೌಂಡ್ ಶೇಪಲ್ಲಿ ಮಾಡ್ಕೊತಾ ಇದ್ದೇನೆ. ಈಗ ಅದನ್ನೇ ಲಟ್ಟಣಿಗೆಯಲ್ಲಿ ಲಟ್ಟಿಸ್ತಾ ಹೋಗೋಣ. ಹೀಗೆ ಪೇಪರ್ನ ತಿರ್ಸ್ಕೊಂಡು ಲಟ್ಟಿಸ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಎಷ್ಟು ರೌಂಡ್ ಶೇಪಾಗಿ ಎಷ್ಟು ಕ್ಲೀನಾಗಿ ಬರ್ತಾ ಇದೆ. ಸೊ ನೀವು ಕೈಯಿಂದನೂ ಈ ಥರ ಸ್ವಲ್ಪ ಸ್ವಲ್ಪ ಸರಿ ಮಾಡ್ಕೋತಾ ಇರಿ, ಆಗ ನೀಟಾಗಿ ಬರುತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಲಟ್ಟಣಿಗೆಯಿಂದ ಇನ್ನೂ ಚೆನ್ನಾಗಿ ಬಂದಿದೆ. ಎಷ್ಟು ಕ್ಲೀನಾಗಿ ರೌಂಡ್ ಶೇಪಾಗಿ ಎಷ್ಟು ತೆಳ್ಳಗೆ ಬಂದಿದೆ. ಎಷ್ಟು ಜನ ಹೇಳ್ತಾರೆ ಆನಿಯನ್ ಹಾಕೋದ್ರಿಂದ ರೊಟ್ಟಿ ಹೊಡೆದೋಗುತ್ತೆ ಅಂತ. ಆ ಥರ ಏನೂ ಆಗಲ್ಲ. ನೀವು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಳ್ಳೋದ್ರಿಂದ ಈ ಥರ ಸ್ಮೂತಾಗಿ ಒಂದೇ ಸಮ ಬರುತ್ತೆ ಎಲ್ಲನೂ. ಈಗ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ರೊಟ್ಟಿನ ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ಳೋಣ ಎಲ್ಲ ಕಡೆ. ಈಗ ನಮ್ಮದು ಮಸಾಲೆ ರೊಟ್ಟಿ ರೆಡಿ ಆಗಿದೆ. ನಿಮ್ಗೆ 2 ಥರನೂ ತೋರಿಸಿದ್ದೀನಿ, ಕೈಯಿಂದ ಹೇಗೆ ಮಾಡೋದು, ಲಟ್ಟಣಿಗೆಯಿಂದ ಹೇಗೆ ಮಾಡೋದು ಅಂತ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಬರೀ 2 ಬೆರಳಲ್ಲಿ ಮುರ್ಬೋದು. ಎಷ್ಟೇ ಫೋಲ್ಡ್ ಮಾಡಿದ್ರೆ ಅದು ಫೋಲ್ಡ್ ಆಗ್ತದೆ, ಅಷ್ಟು ಸ್ಮೂತಾಗಿ ಬಂದಿದೆ. ಇದನ್ನು ಸ್ವಲ್ಪ ಚಟ್ನಿ ಜೊತೆ ಇಲ್ಲ ಚಟ್ನಿ ಪುಡಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ರೆಸಿಪಿ ಇಷ್ಟ ಆಗಿರೋದ್ರಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.